ಅಪ್ಪನ ಬೆಳಗ್ಗೆ ಒಂದು 10 ನಿಮಿಷನಾದ್ರೂ ಬಿಸಿಲಲ್ಲಿ ನಿಲ್ಸ್ಕೊತೀನಿ. ಅವನು ಹೊರಗಡೆ ಇರೋದಕ್ಕೆ ತುಂಬಾನೇ ಇಷ್ಟಪಡ್ತಾನೆ. ಎದ್ದಾಗ ಒಂದೇ ಒಂದು ಸೌಂಡ್ ಬರಲ್ಲ, ಅಷ್ಟು ಸೈಲೆಂಟ್ ಆಗಿ ನೋಡ್ತಾ ನಿಂತ್ಕೊಂಡಿರ್ತಾನೆ. ಇನ್ನು ಬೆಳಗಿನ ತಿಂಡಿಗೆ ಕಿಚಡಿ ಮಾಡೋಣ ಅಂತ ಅನ್ಕೊಂಡೆ. ಸ್ವಲ್ಪ ಡಿಫ್ರೆಂಟ್ ಆಗಿ ಟ್ಯಾಂಗಿ ತರ ಸ್ವಲ್ಪ ಟೊಮ್ಯಾಟೊ ಜಾಸ್ತಿ ಹಾಕಿ ಕಿಚಡಿ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಟೊಮ್ಯಾಟೊ ಜಾಸ್ತಿ ಹಾಕ್ತಾ ಇದ್ದೀನಿ. ಟೇಸ್ಟ್ ಚೆನ್ನಾಗಿ ಬರಬೇಕು ಅಂತ ಹೇಳಿದ್ರೆ ಸ್ವಲ್ಪ ಅಕ್ಕಿಗಿಂತ ಹೆಸರುಬೇಳೆ ಪ್ರಮಾಣನೇ ಜಾಸ್ತಿ ಹಾಕಿ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಒಗ್ಗರಣೆ ಹಾಕೊಳ್ಳೋದಕ್ಕೆ ಒಂದು ಬಾಣಲೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಒಣಮೆಣಸಿನಕಾಯಿ, ಸ್ವಲ್ಪ ಇಂಗು, ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಫ್ರೈ ಮಾಡ್ಕೊಂಡು ನಂತರ ಬೇಯಿಸಿಟ್ಕೊಂಡಿರುವಂತ ಅನ್ನ, ಬೇಳೆ, ಸ್ವಲ್ಪ ನೀರು, ಕೊನೆಯಲ್ಲಿ ಉಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಕಿಚಡಿ ರೆಡಿ ಆಗ್ಬಿಡುತ್ತೆ. ದಿನ ಮುಗಿಸ್ಕೊಂಡಿದ ತಕ್ಷಣ ಅಡ್ಗೆಗೂ ಶುರು ಮಾಡ್ಕೊಂಡ್ಬಿಡ್ತೀನಿ. ಅಡ್ಗೆಗೆ ಹೆಸರು ಕಾಳು, ಮೆಂತ್ಯ ಸೊಪ್ಪು ಪಲ್ಯ, ಹಾಗೆ ಜೋಳದ ರೊಟ್ಟಿ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೆ. ಸ್ನಾನ ಮಾಡಿಸಿ ಮಲಗಿಸ್ಬಿಟ್ರೆ ಅಟ್ಲೀಸ್ಟ್ 1 2 ಅವರ್ಸ್ ಆದ್ರೂ ಮಲ್ಕೋತಾನೆ. ಸೊ ಆ ಟೈಮಲ್ಲಿ ಎಲ್ಲಾ ಕೆಲಸನೂ ಮಾಡ್ಕೋತೀನಿ. ದಿನಗಳೇ ಆಗೋಗ್ಬಿಟ್ಟಿತ್ತು. ನಾನು ರೊಟ್ಟಿ ಎಲ್ಲ ಮಾಡಿ C-section ಆದ್ರಿಂದ ಸ್ವಲ್ಪ ತಟ್ಟಬೇಕಾಗತ್ತಲ್ಲ, ಪ್ರೆಷರ್ ಆಗತ್ತೆ ಅಂತ ಹೇಳ್ಬಿಟ್ಟು ನಾನೇ ಜಾಸ್ತಿ ಮಾಡ್ತಾ ಇರ್ಲಿಲ್ಲ. ತಿನ್ನೇ ಜಾಸ್ತಿ ಮಾಡ್ತಾ ಇದ್ದೆ. ಇವಾಗ್ಲಾದ್ರೂ ಅಷ್ಟೇನೆ ರೊಟ್ಟಿ ಸ್ವಲ್ಪ ಹಿಟ್ಟನ್ನ ಮೆತ್ತಗೆ ಕಲ್ಸ್ಕೊಂಡೆ ಬೇಗ ಆಗತ್ತರ ಮಾಡ್ಕೊಂಡ್ ಬಿಡ್ತೀನಿ. ಒಂದ್ ಬೆಳಗ್ಗೆ ಬೇಗನೆ ರೆಡಿ ಮಾಡಿ ಇಟ್ಬಿಟ್ರೆ ಟೈಮಿಗೆ ಸರಿಯಾಗಿ ಊಟ ಮಾಡ್ಬಿಡ್ಬೋದು ಅಂತ ಹೇಳಿದ್ರೆ ಸುಮ್ನೆ ನನಗೆ ರಿಸ್ಕ್ ಆಗ್ಬಿಡತ್ತೆ ಅಂತ ಹೇಳ್ಬಿಟ್ಟು ಅಡ್ಗೆನೂ ಬೇಗನೆ ಮುಗಿಸ್ಕೊಂಡ್ ಬಿಡ್ತೀನಿ.